ಅಂಡ್ ಈಗ ವಿ ಹ್ಯಾವ್ ಎನ್ ಎಕ್ಸ್ಟರ್ನಲ್ ಟೀಮ್ ನಮ್ಮ ಜೊತೆಗಿದ್ದಾರೆ. ಚಪ್ಪಾಳೆ ಬರಲಿ. ರಾಮ ಅನುಜ ಚರಿತ. ಶ್ರೀರಾಮ ಪ್ರಿಯನಿವನು ಧೇನಿಸುವ ಬನ್ನಿ, ದಶರಥ ಪುತ್ರನಿಗೆ ನಿರತ ಜಯವೆನ್ನಿ. ಶ್ರೀರಾಮ ಪ್ರಿಯನಿವನು ಧೇನಿಸುವ ಬನ್ನಿ, ದಶರಥ ಪುತ್ರನಿಗೆ ನಿರತ ಜಯವೆನ್ನಿ. ಸತ್ಯ ಧರ್ಮವ ನಿತ್ಯ ಸಾರುತ್ತ ದುಷ್ಟ ಹರಣಕ್ಕೆ ಹುಟ್ಟಿ ಬಂದಿಹ ವೀರ ಬಲ ಪುರುಷನೆನ್ನಿ. ರಾಮಾನುಜನ ಚರಿತೆ ಹೇಳುವೆನು ಬನ್ನಿ, ಸೌಮಿತ್ರಿ ಲಕ್ಷ್ಮಣನೇ ನಿರತ ಜಯವೆನ್ನಿ. ರಾಮಾನುಜನ ಚರಿತೆ ಹೇಳುವೆನು ಬನ್ನಿ, ಸೌಮಿತ್ರಿ ಲಕ್ಷ್ಮಣನೇ ನಿರತ ಜಯವೆನ್ನಿ. ಬ್ರಹ್ಮಾಂಡದ ಸಂಪೂರ್ಣ ಸತ್ಯಜ್ಞಾನವನ್ನು ಅರಿತ ಆದಿಶೇಷನ ಮೇಲೆ ಮಲಗಿರುವಾಗ ಅಂತರಂಗದಲ್ಲಿ ಒಂದು ಆಳವಾದ ಬಹಿರಂಗವು ತೆರೆದುಕೊಂಡಿತು. ಭೂಮಿಯ ಮೇಲೆ ನಾನು ಸದಾಚಾರ ಮತ್ತು ಸದ್ಗುಣಗಳ ಸಾಕಾರ ಮೂರ್ತಿಯಾದ ರಾಮನಾಗಿ ಅವತಾರ ತಾಳುತ್ತೇನೆ. ನಾನು ನಿಮ್ಮೊಂದಿಗೆ ಬರಲು ಅವಕಾಶ ಮಾಡಿಕೊಡಿ ಸ್ವಾಮಿ. ಮುಂದೆ ಅಪಾರವಾದ ಸವಾಲುಗಳು ಎದುರಾಗಬಹುದು. ನಿಮ್ಮ ಪರಮ ಸಾನ್ನಿಧ್ಯದಲ್ಲಿ ಸಹಭಾಗಿಯಾಗಿ ಸೇವೆ ಮಾಡುವುದಾದರೆ ಯಾವುದೇ ಸವಾಲನ್ನಾದರೂ ಸಹಿಸಿಕೊಳ್ಳಲು ಸಿದ್ಧನಿದ್ದೇನೆ. ಆದಿಶೇಷನ ಈ ಅಚಲವಾದ ಬದ್ಧತೆಯ ಭಕ್ತಿಯ ಪರಾಕಾಷ್ಠತೆಗೆ ಮೆಚ್ಚಿ ಪರಮಾತ್ಮನಾದ ವಿಷ್ಣು ಅವನ ಆಸೆಯನ್ನು ಪೂರೈಸಿದರು. ಹೀಗೆ ಆದಿಶೇಷನು ಲಕ್ಷ್ಮಣನಾಗಿ ಮರುಜನ್ಮ ಪಡೆದು ನಿಷ್ಠೆ ಮತ್ತು ತ್ಯಾಗದ ಹಾದಿಯಲ್ಲಿ ಭಗವಾನ್ ಶ್ರೀರಾಮನಿಗೆ ನಿಷ್ಠಾವಂತ ಸಹೋದರನಾಗಿ ಅಚಲನಾದ ಒಡನಾಡಿಯಾಗಿ ನಡೆದನು. ಒಂದು ದಿನ ಗುರು ವಿಶ್ವಾಮಿತ್ರರು ಅಯೋಧ್ಯೆಗೆ ಬರುತ್ತಾರೆ. ತಾವು ಮಾಡುವ ಯಜ್ಞವನ್ನು ಭಂಗ ಮಾಡುತ್ತಿದ್ದ ದಾನವರನ್ನು ಸಂಹರಿಸುವ ಸಲುವಾಗಿ ರಾಮನನ್ನು ಕಳುಹಿಸಿಕೊಡಲು ರಾಜ ದಶರಥನ ಹತ್ತಿರ ಕೇಳುತ್ತಾರೆ. ಸಾಕಷ್ಟು ಚರ್ಚೆಯ ನಂತರ ರಾಜ ದಶರಥ ರಾಮನನ್ನು ಕಳುಹಿಸಲು ಒಪ್ಪುತ್ತಾನೆ.
ಯಾವಾಗಲೂ ತನ್ನ ಸಹೋದರನ ಹೆಜ್ಜೆಗಳನ್ನು ಅನುಸರಿಸುವ ಲಕ್ಷ್ಮಣ ಅವನೊಂದಿಗೆ ಹೋಗಲು ನಿರ್ಧರಿಸುತ್ತಾನೆ. ದಾರಿಯಲ್ಲಿ ಶ್ರೀರಾಮನು ತಾಡಕನ ವಧೆ ಮಾಡಿದ ನಂತರ ಕೃತಜ್ಞತಾ ಭಾವದಿಂದ ಗುರು ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆಂದು ಗುರಿ ತಪ್ಪದ ಆಯುಧಗಳನ್ನು ನೀಡಿ ಆಶೀರ್ವದಿಸಿದರು. ಸಿದ್ಧಕ್ಷೇತ್ರದ ಪ್ರದೇಶದಲ್ಲಿ ರಾಕ್ಷಸರಾದ ಮರೀಚ ಮತ್ತು ಸುಬಾಹುವಿಂದ ಉಂಟಾದ ಹಾನಿಯು ರಾಮ ಲಕ್ಷ್ಮಣನಿಂದಾಗಿ ಕೊನೆಗೊಂಡಿತು ಮತ್ತು ವಿಶ್ವಾಮಿತ್ರ ಋಷಿಯು ತನ್ನ ಯಜ್ಞವನ್ನು ಯಾವುದೇ ತೊಂದರೆ ಇಲ್ಲದೆ ಮಾಡಲು ಸಾಧ್ಯವಾಯಿತು. ಗುರು ವಿಶ್ವಾಮಿತ್ರರು ಮಿಥಿಲಾ ಪಟ್ಟಣದಲ್ಲಿ ರಾಜರಾದ ಜನಕ ಮಹಾರಾಜರು ಕೈಗೊಂಡಿದ್ದ ದೊಡ್ಡ ಯಾಗದಲ್ಲಿ ಭಾಗವಹಿಸಲು ಹೊರಟಿದ್ದರು. ತಮ್ಮೊಡನೆ ರಾಮ ಲಕ್ಷ್ಮಣರಿಗೂ ಬರಲು ಬೇಡಿಕೊಂಡರು. ರಾಮನಿಗೆ ಸೀತೆಯ ಜೊತೆ ವಿವಾಹ ನಿಶ್ಚಯವಾದ ರಾಜ ತನ್ನ ಸುಪುತ್ರಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹ ಮಾಡಿಕೊಡುವುದೆಂದು ನಿಶ್ಚಯವಾಯಿತು. ನೋಡಿದಳು ಅಂಗನೆಯು ನಸು ನಗುತ್ತಳಂದು ಆಡಿದನು ಲಕ್ಷ್ಮಣನು ನೀನೇ ಸತಿಯೆಂದು. ನೋಡಿದಳು ಅಂಗನೆಯು ನಸು ನಗುತ್ತಳಂದು ಆಡಿದನು ಲಕ್ಷ್ಮಣನು ನೀನೇ ಸತಿಯೆಂದು. ಆಡಿದರು ಕಲ್ಯಾಣ ಕೂಟದೊಳಗಂದು ಹಾಡಿದರು ಸೋಮಾನ ಹರ್ಷಾಚರಣೆಂದು. ಕಲ್ಯಾಣ ಲಕ್ಷ್ಮಣಗೆ ಕಲ್ಯಾಣ, ಕಲ್ಯಾಣ ಊರ್ಮಿಳೆಗೆ ಕಲ್ಯಾಣ. ಮಣ್ಣೀರ ಧಾರೆಯಲ್ಲಿ ವಧುವರನ ನೋಟ ಕೆನ್ನೆ ಕೆಂಪೇರಿಹುದು ಸಖಿಯ ಮುದ್ದಾಟ. ಮಣ್ಣೀರ ಧಾರೆಯಲ್ಲಿ ವಧುವರನ ನೋಟ ಕೆನ್ನೆ ಕೆಂಪೇರಿಹುದು ಸಖಿಯ ಮುದ್ದಾಟ. ಬಣ್ಣ ತುಂಬಿದ ರಂಗವು ಗಂಧಮಾಲೆ ಚಿನ್ನದಂತಹ ಜೋಡಿ ನಿಂತಿರುವ ವೇಳೆ
ಕಲ್ಯಾಣ ಲಕ್ಷ್ಮಣಗೆ ಕಲ್ಯಾಣ, ಕಲ್ಯಾಣ ಊರ್ಮಿಳೆಗೆ ಕಲ್ಯಾಣ. ಭವ್ಯವಾದ ಅರಮನೆಯೊಳಗೆ ಮಂಥರೆಯ ಮೋಸದ ಪಿಸುಮಾತಿಗಳಿಗೆ ಕಿವಿಯಾದಳು ರಾಣಿ ಕೈಕೇಯಿ. ನನ್ನ 2 ವಚನಗಳನ್ನು ನೀವು ಈಗಲೇ ಪೂರೈಸಿ. ಅದೇನೆಂದು ಹೇಳು, ನಾನು ಪೂರ್ಣಗೊಳಿಸುತ್ತೇನೆ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. 14 ವರ್ಷಗಳ ಕಾಲ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಬೇಕು. ಅಣ್ಣನಾದ ರಾಮನಿಗೆ ಸದಾ ನಿಷ್ಠನಾದ ಲಕ್ಷ್ಮಣ ಅವನ ವನವಾಸದಲ್ಲಿ ತಾನೂ ಭಾಗಿಯಾಗಲು ಅವಕಾಶ ನೀಡೆಂದು ಕೇಳಿಕೊಳ್ಳುತ್ತಾನೆ. ಎಲ್ಲವನ್ನು ಗಮನಿಸಿದ ಲಕ್ಷ್ಮಣನ ನಿಷ್ಠಾವಂತ ಸತಿ ಊರ್ಮಿಳ ತನ್ನನ್ನು ಕರೆದುಕೊಂಡು ಹೋಗುವಂತೆ ಬೇಡಿಕೊಳ್ಳುತ್ತಾನೆ. ಕೊನೆಗೂ ಲಕ್ಷ್ಮಣ ಊರ್ಮಿಳಾಳನ್ನ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಒಪ್ಪಿಸುತ್ತಾನೆ. ಲಕ್ಷ್ಮಣನು ರಾಮನನ್ನು ರಕ್ಷಿಸುವ ಕರ್ತವ್ಯವೊಂದನ್ನೇ ಪರಮ ಗುರಿಯನ್ನಾಗಿಸಿಕೊಂಡು ಎಲ್ಲಾ ಸವಾಲುಗಳನ್ನು ಎದುರಿಸಲು ಸಿದ್ಧನಾಗಿ ಶ್ರೀರಾಮನೊಂದಿಗೆ ನಿಷ್ಠೆಯ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ.
ದಿಂಕದಿ ದಿಂಕದಿ ತಗ ತಗ ದಿಂಕದಿ 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 ತಗ ತಗ ತಕ್ಕ ತಗಿಟ ತಗದಿ ತಗ ತಿರುಗಿದಂ 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 ದುಗು ದುಗು ತಗ 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 ತಗಿಟ ತಗ ತಗಿಟ ದಿಂ ದುಗು ದುಗು ತಗ 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 ತಗಿಟ ತಗ ತಗಿಟ ದಿಂ ದುಗು ದುಗು ತಗ 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 ತಗಿಟ ತಗ ತಗಿಟ ದಿಂ ದುಗು ದುಗು ತಗ 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 ತಗಿಟ ತಗ ತಗಿಟ ದಿಂ ತಗದಿ ತಗಿಟ ತಗದಿ ತಗಿಟ ತಗದಿ ತಗಿಟ
ಅಂಜನಿ ಪುತ್ರನು ಈತ ಭೂಲೋಕಕ್ಕೆ ಶಾಂತಿಯ ದಾತ ಮಾನಸ ತುಂಬವು ರಾಮನ ಭಕ್ತಿಯ ತುಂಬಿರೋ ರಾಮನ ದೂತ ನಂಜನು ತೊಳೆಯುವ ನೀರು ಆನಂದವ ಹಂಚುವ ತೇರು ಸತ್ಯದ ದಾರಿಗೆ ದಿಕ್ಕನು ತೋರುತ್ತ ನಿತ್ಯವು ಕಾಯುವ ನೀತ ಪೂಜೆ ಮಾಡುವ ಕೈಗೆ ಪ್ರೀತಿಗೆ ನೀಡುವ ದೈವ ತನ್ನ ಮರ್ಮವ ತೋರಿ ಧರ್ಮಾನ ಕಾಯುವ ಜೀವ ವಾನರ ನಾಯಕ ಕೆಚ್ಚದ ಸೈನಿಕ ವೀರನು ಶೂರನು ಮಾರುತಿ ಮಾರುತಿ ನಾಯಕ ಶಕ್ತಿ ಜಯ ಹನುಮಾನ್ ರಾಮನ ರೂಪದ ಪ್ರೇಮದ ಮೂರ್ತಿ ಜಯ ಹನುಮಾನ್ ಸಾಗರ ಸಾಗರ ಸದ್ಗುಣ ಸಾಗರ ಭಕ್ತಿಯ ಆಗರ ಜಯ ಹನುಮಾನ್ ಸಾವಿರ ಸಾವಿರ ಭಕ್ತರ ರೀತಿಗೆ ರಾಮನ ಕಾದನು ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಸುಗ್ರೀವನು ಸೀತೆಯ ವಿಚಾರ ತಿಳಿದು ರಾಮಲಕ್ಷ್ಮಣರು ವಾಲಿಯನ್ನು ಕೊಂದರೆ ಅವರ ಹುಡುಕಾಟಕ್ಕೆ ತನ್ನ ಬೆಂಬಲವನ್ನು ನೀಡುತ್ತೇನೆಂದು ಹೇಳುತ್ತಾನೆ. ಅದರಂತೆ ರಾಮನು ವಾಲಿಯನ್ನು ವಧಿಸಿ ಹನುಮಂತ, ಸುಗ್ರೀವ ಮತ್ತು ವಾನರ ಸೇನೆಯ ಸಹಾಯದಿಂದ ಸೀತೆಯ ಹುಡುಕಾಟವನ್ನು ಮುಂದುವರಿಸುತ್ತಾನೆ. ಮಂಗಳ ಮೂರ್ತಿಯಾಗಿ ಭೂಮಂಡಲ ಕಾಯುವ ದೇವ ಪ್ರಜ್ವಲ ದಾರಿಯ ತೋರಿ ಸದ್ಭಾವವ ತುಂಬುವ ಜೀವ ವಾನರ ನಾಯಕ ಕೆಚ್ಚದ ಸೈನಿಕ ವೀರನು ಶೂರನು ಮಾರುತಿ ನಾಯಕ ಶಕ್ತಿ ಜಯ ಹನುಮಾನ್ ರಾಮನ ರೂಪದ ಪ್ರೇಮದ ಮೂರ್ತಿ ಜಯ ಹನುಮಾನ್ ಸಾಗರ ಸಾಗರ ಸದ್ಗುಣ ಸಾಗರ ಭಕ್ತಿಯ ಆಗರ ಜಯ ಹನುಮಾನ್ ಸಾವಿರ ಸಾವಿರ ಭಕ್ತರ ರೀತಿಗೆ ರಾಮನ ಕಾದನು ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಯುದ್ಧ ಪ್ರಾರಂಭವಾಗುತ್ತದೆ. ರಾವಣನು ತನ್ನ ಅತ್ಯುತ್ತಮ ಯೋಧರನ್ನು ಒಬ್ಬರ ನಂತರ ಒಬ್ಬರಂತೆ ಕಳುಹಿಸುತ್ತಾ ಅವರನ್ನು ಕಳೆದುಕೊಳ್ಳುತ್ತಾನೆ. ಯುದ್ಧದಲ್ಲಿ ಬಲಿಷ್ಠನಾದ ಕುಂಭಕರ್ಣನು ಸೋತ ನಂತರ ವಿಭೀಷಣನು ರಾಮನ ಮೇಲಣ ಅಚಲವಾದ ಭಕ್ತಿಯನ್ನು ಇಟ್ಟು ಶ್ರೀರಾಮನ ಶಿಬಿರವನ್ನು ಸೇರಿಕೊಳ್ಳುತ್ತಾನೆ. ಆ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ರಾವಣನು ತನ್ನ ಪುತ್ರ ಇಂದ್ರಜಿತ್ನನ್ನು ಯುದ್ಧವನ್ನು ಗೆಲ್ಲುವ ಕೊನೆಯ ಭರವಸೆಯಾಗಿ ಕಳುಹಿಸುತ್ತಾನೆ. ಇಂದ್ರಜಿತ್ ರಾವಣನ ಹಿರಿಯ ಮಗ
ಮತ್ತು ಇಂದ್ರಲೋಕವನ್ನು ವಶಪಡಿಸಿಕೊಂಡ ಲಂಕಾದ ಕಿರೀಟ ರಾಜಕುಮಾರ. ಇಂದ್ರಜಿತ್ ತನ್ನ ಗುರು ಶುಕ್ರನಿಂದ ಅನೇಕ ಆಕಾಶ ಆಯುಧಗಳನ್ನು ಸಂಪಾದಿಸಿದ್ದ. ಹಾಗೂ ನಿಕುಂಭಿಲಾ ಯಜ್ಞವನ್ನು ಪೂರ್ಣಗೊಳಿಸಿ ಬ್ರಹ್ಮನಿಂದ ಆಕಾಶ ರಥವನ್ನು ವರವಾಗಿ ಪಡೆದನು. ಆ ರಥದ ಮೇಲೆ ಆರೋಹಿಸುವಾಗ ಯಾವುದೇ ಶತ್ರು ಅವನನ್ನು ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ. ಹಾಗೂ ಇಂದ್ರಜಿತ್ನು ಆ ಸಮಯದಲ್ಲಿ ಅಜೇಯ, ಅವೇಧನೀಯ, ಅಭೇದ್ಯನಾಗಿರುತ್ತಾನೆ. ಅಲ್ಲದೆ ಇನ್ನೊಂದು ವರವನ್ನೂ ಕೂಡ ಪಡೆದು ಅದರ ಪ್ರಕಾರ 14 ವರ್ಷಗಳಿಂದ ನಿರಂತರವಾಗಿ ನಿದ್ದೆ ಮಾಡದ ಸಾಮಾನ್ಯ ಮನುಷ್ಯನಿಂದ ಮಾತ್ರ ಅವನು ಕೊಲ್ಲಲ್ಪಡುತ್ತಾನೆ. ಯುದ್ಧದ ಮೊದಲ ದಿನ ನಾಗಪಾಶವನ್ನು ಬಳಸಿ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಆದರೆ ಗರುಡ ಆ ಪಾಶವನ್ನು ಭೇದಿಸಿ ಇಬ್ಬರನ್ನೂ ರಕ್ಷಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಇಂದ್ರಜಿತ್
ತಾನು ಬಂಧಿಸಿದ ನಾಗಾಪಾಶದಿಂದ ರಾಮ ಲಕ್ಷ್ಮಣರು ರಕ್ಷಿಸಲ್ಪಟ್ಟಿದ್ದಾರೆ ಎಂದು ತಿಳಿದ ನಂತರ ಕೋಪದಿಂದ ಯುದ್ಧ ಮಾಡಲು ಮತ್ತಷ್ಟು ಉತ್ಸಾಹಭರಿತನಾಗಿ ಮರುದಿನದ ಯುದ್ಧದಲ್ಲಿ ಕನಿಷ್ಠ ಒಬ್ಬ ಸಹೋದರನನ್ನಾದರೂ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಪಾಲಕ ಪಾಲಕ ಸಜ್ಜನ ಪಾಲಕ ಭೂಮಿಯ ಚಾಲಕ ಜಯ ಹನುಮಾನ್ ಪುಣ್ಯದ ಕಾಯಕ ಮಾಡುವ ಪ್ರೇರಕ ಶಕ್ತಿಯ ಸಾರಕ ಜಯ ಹನುಮಾನ್ ಮಂಗಳ ಮೂರ್ತಿಯಾಗಿ ಭೂಮಂಡಲ ಕಾಯುವ ದೇವ ಪ್ರಜ್ವಲ ದಾರಿಯ ತೋರಿ ಸದ್ಭಾವವ ತುಂಬುವ ಜೀವ ಮಾನರ ನಾಯಕ ಹೆಜ್ಜೆಗೆ ಸೈನಿಕ ವೀರನು ಶೂರನ ಮಾರುತಿ ಮಾರುತಿ ನಾಯಕ ಶಕ್ತಿ ಜಯ ಹನುಮಾನ್ ರಾಮನ ರೂಪದ ಪ್ರೇಮದ ಮೂರ್ತಿ ಜಯ ಹನುಮಾನ್ ಸಾಗರ ಸಾಗರ ಸಂಕುಲ ಸಾಗರ ಭಕ್ತಿಯ ಆಗರ ಜಯ ಹನುಮಾನ್ ಸಾವಿರ ಸಾವಿರ ಭಕ್ತರ ನೀತಿಯ ರಾಮನ ಕಾದನು ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಜಯ ಹನುಮಾನ್ ಸಂಜೀವಿನಿ ದಿವ್ಯ ಔಷಧದಿಂದ ಲಕ್ಷ್ಮಣನು ಮತ್ತೆ ಬದುಕುಳಿದಿದ್ದಾನೆಂದು ತಿಳಿದು ಇಂದ್ರಜಿತ್ ತನ್ನನ್ನು ಅಜಯನನ್ನಾಗಿಸುವ ಯಜ್ಞವನ್ನು ಮಾಡಲು ನಿರ್ಧರಿಸಿದನು.
ರಾವಣನ ಕೊನೆಯ ಭರವಸೆಯಾದ ಇಂದ್ರಜಿತನನ್ನು ಲಕ್ಷ್ಮಣನು ಅಂಜಲಿಕಾಸ್ತ್ರ ಬಳಸಿ ವಧಿಸಿದನು. ರಾಮ ರಾವಣನನ್ನು ವಧಿಸಿ ಸೀತಾ ಲಕ್ಷ್ಮಣರೊಡಗೂಡಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಮರಳಿದನು. ಶ್ರೀರಾಮನು ಯಮನೊಂದಿಗೆ ಖಾಸಗಿಯಾಗಿ ಸಂಭಾಷಣೆ ನಡೆಸುವ ಸಲುವಾಗಿ ಅಯೋಧ್ಯೆಗೆ ಬರುತ್ತಾರೆ. ಸಂಭಾಷಣೆ ಶುರು ಮಾಡುವ ಮುನ್ನ ಯಮನು ಷರತ್ತನ್ನು ಇಡುತ್ತಾರೆ. ನಾವು ನಡೆಸುವ ಸಂಭಾಷಣೆಯು ಗೌಪ್ಯವಾಗಿ ಉಳಿಯಬೇಕು. ಸಂಭಾಷಣೆ ಸಮಯದಲ್ಲಿ ಕಕ್ಷೆಗೆ ಪ್ರವೇಶಿಸಿದ ಯಾರನ್ನೇ ಆದರೂ ಅವರ ಜೀವನದಿಂದ ಮುಕ್ತಗೊಳಿಸಬೇಕು. ಈ ಸಂದರ್ಭದಲ್ಲಿ ಅಲ್ಲಿಗೆ ದುರ್ವಾಸ ಋಷಿಗಳು ಬರುತ್ತಾರೆ. ನಾನು ರಾಮನನ್ನು ಈ ಕೂಡಲೇ ನೋಡಬೇಕು. ನನ್ನ ಆಗಮನವನ್ನು ಅವನಿಗೆ ತಿಳಿಸಿ. ಕ್ಷಮಿಸಿ ಮುನಿಗಳೇ, ಯಾರನ್ನೂ ಬಿಡಬಾರದೆಂದು ಅಪ್ಪಣೆಯಾಗಿದೆ. ಈಗ ಬಿಡಲು ಸಾಧ್ಯವಿಲ್ಲ. ಶ್ರೀರಾಮನಿಗೆ ನನ್ನ ಆಗಮನವನ್ನ ತಕ್ಷಣವೇ ತಿಳಿಸದೆ ಹೋದರೆ ಅಯೋಧ್ಯೆಯನ್ನೆಲ್ಲ ಶಪಿಸುತ್ತೇನೆ. ಈ ಸಂದಿಗ್ಧ ಸ್ಥಿತಿಯನ್ನು ನಿಭಾಯಿಸುವಲ್ಲಿ ಲಕ್ಷ್ಮಣನು ದುರ್ವಾಸನ ಶಾಪದಿಂದ ಅಯೋಧ್ಯೆಯನ್ನು ರಕ್ಷಿಸುವ ಸಲುವಾಗಿ ತನ್ನೊಬ್ಬನ ಬದುಕು ಅಂತ್ಯವಾಗುವುದೇ ಉತ್ತಮ ಎಂದು ನಿರ್ಧರಿಸಿ ಋಷಿಯ ಆಗಮನದ ವಿಚಾರವನ್ನು ತಿಳಿಸಲು ಗೌಪ್ಯವಾಗಿ ನಡೆಯುತ್ತಿದ್ದ ಸಂಭಾಷಣೆಯ ಸಭೆಯ ನಡುವೆ ಹೋಗಿ ಅಡ್ಡಿ ಉಂಟು ಮಾಡಿದನು. ತನ್ನ ಸಹೋದರ ರಾಮ ಯಮನಿಗೆ ಕೊಟ್ಟ ವಚನವನ್ನು ಪೂರೈಸಲು ಲಕ್ಷ್ಮಣನು ಪವಿತ್ರವಾದ ಸರಯೂ ನದಿಯ ದಡಕ್ಕೆ ಹೋಗಿ ಜಲಸನ್ನಿಧಿಯಲ್ಲಿ ತನ್ನನ್ನು ತಾನು ಮುಳುಗಿಸಿಕೊಂಡು ಪ್ರಪಂಚವನ್ನು ತ್ಯಜಿಸಲು ನಿರ್ಧರಿಸಿದನು.
ಈ ಸಮಯದಲ್ಲಿ ದೇವೇಂದ್ರನು ಲಕ್ಷ್ಮಣನನ್ನು ಜಲಸನ್ನಿಧಿಯಿಂದ ಬೇರ್ಪಡಿಸಿ ಸಜೀವ ಚೇತನವಾಗಿ ಸ್ವರ್ಗಕ್ಕೆ ಕರೆದೊಯ್ದನು. ಚರಿತೆ ಬೇಡುವೆನು ಬನ್ನಿ ಸೌಮಿತ್ರಿ ಲಕ್ಷ್ಮಣಗೆ ನಿರತ ಜಯವೆನ್ನಿ ರಾಮಾನುಜನ ಚರಿತೆ ಬೇಡುವೆನು ಬನ್ನಿ ಸೌಮಿತ್ರಿ ಲಕ್ಷ್ಮಣಗೆ ನಿರತ ಜಯವೆನ್ನಿ ಶೇಷನಾಗಿ ಹವೀರ ಅನುಜನಿವನೆನ್ನಿ ಕೇಶವರಿಯದ ತೇಜ ಗುಣಭರಿತನೆನ್ನಿ ರಾಮಾನುಜನ ಚರಿತೆ ಬೇಡುವೆನು ಬನ್ನಿ ಸೌಮಿತ್ರಿ ಲಕ್ಷ್ಮಣಗೆ ನಿರತ ಜಯವೆನ್ನಿ. ರಾಮಾನುಜನ ಚರಿತೆ ಬೇಡುವೆನು ಬನ್ನಿ ಸೌಮಿತ್ರಿ ಲಕ್ಷ್ಮಣಗೆ ನಿರತ ಜಯವೆನ್ನಿ ರಾಮಾನುಜನ ಚರಿತೆ ಬೇಡುವೆನು ಬನ್ನಿ ಸೌಮಿತ್ರಿ ಲಕ್ಷ್ಮಣಗೆ ನಿರತ ಜಯವೆನ್ನಿ. ಈ ಒಂದು ಗಂಟೆ 10 ನಿಮಿಷ ನಾವು ನೋಡ್ತಾ ಇದ್ದೇವೆ. ಕಣ್ಣು ಮುಚ್ಚಲಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಬಂದಿದೆ. ಇವರಿಗೆ ನಾವು ಇವರನ್ನ ಹುಡುಕಿ ಇವತ್ತು ಇಲ್ಲಿ ತಂದು ನಮ್ಮ ಎಲ್ಲ ಜನರಿಗೆ ಸಂತೋಷ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ದೇವೆ. ಈ ತಂಡಕ್ಕೆ ಇನ್ನು ಉತ್ತರೋತ್ತರ ಆಗಲಿ, ಇನ್ನು ಇಂಥ ಹೆಚ್ಚಿನ ಕಾರ್ಯಕ್ರಮಗಳು ಮೂಡಿ ಬರಲಿ ಆಸೆಯೊಂದಿಗೆ ನಿಮ್ಮೆಲ್ಲರ ಸಹಾಯವನ್ನ ಸಹಕಾರವನ್ನು ಅವರಿಗೆ ಸಿಗಲಿ. ದೇವರ ಆಶೀರ್ವಾದ ಈ ತಂಡದ ಮೇಲೆ ಇನ್ನೂ ಹೆಚ್ಚಾಗಿರಲಿ ಅಂತ ಹೇಳುವಂತ ಆಶೆಯೊಂದಿಗೆ ಈ ತಂಡದ ಪರಿಚಯವನ್ನು ನಾನು ಕೊಡ್ತಾ ಇದ್ದೇನೆ. Lakshmana as Shashank, and again
Charan as Indrajit. And the most Hanuman, Varun. And Vanaraseni boys, Chandan, Shaman, Tejas, Prakyat, Alan, and Sushma, Urmile, and our boys, Indrajit boys, and Mini Vanaraseni, Alapana, and our partner Mandara as Site, and myself Rama, Karthik. And the most another thing, ಸೀತೆಯನ್ನ ಕಿಡ್ನಾಪ್ ಆಗಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದಂಥವ್ರು ನಮ್ಮ ಶಶಿ ಸರ್, ರಾವಣ. ಆ್ಯಂಡ್ ದುರ್ವಾಸಮುನಿ ಆಗಿ ನಾಗರಾಜ್ ಪ್ರತಾಪ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಸ್ ಆ್ಯಂಡ್ ಹೋಪ್ ಯು ಆಲ್ ಲೈಕ್ ಇಟ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸೇ ಜೈ ಶ್ರೀರಾಮ್. And sorry, I missed two names. And Samar as Garuda. And we have two Surpanakis, Anaga, Nikita and Anaga. Yama, Raghu sir, Harsha sir. And technical support is Kriti Shetty and Kalavati Shetty and the whole team. And makeup, Nishant, Arvind Akshan and team. Costumes, Shakti Rai, and music once again a Kannada film industry music director J. Anup Sile. And thank you so much for being here and thanks so much and Vasudev sir and whole team. They ತುಂಬಾ ಟೈಮ್ ಕೊಟ್ಟು ನಮಗೆ ಹೀಗೆ ಬೇಕು ಆಗಬೇಕು ಅಂತ ಹೇಳಿದ್ದಕ್ಕೆ they made the stage ಪ್ರಾಪರ್ ಆಗಿ ಇರೋದ್ರಲ್ಲಿ we did a good show and thank you so much sir. Vasudev sir ಎಲ್ಲೇ ಇದ್ರು. Thank you everyone. ಇನ್ನೊಮ್ಮೆ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ಈ ತಂಡ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ದೇಶದಲ್ಲಿ ಅಲ್ಲದೆ ವಿವಿಧ ಪರದೇಶಗಳಲ್ಲಿ ಕೊಡುವಂಥ ಒಂದು ಅವಕಾಶ ಬರಲಿ ಅಂತ ಹೇಳುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಸೇರಿದಂಥ ಸಮಸ್ತ ಪ್ರೈಡ್ ಎನ್ಚಾಂಟೆಂಡರಿಗೆ ನಮ್ಮ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಮ್ಮೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಟ್ಟರೆ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ ಅಥವಾ ಶುಭರಾತ್ರಿ ಅಂತ ಹೇಳುವಂಥ ಮೆಸೇಜ್ನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ